ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಮುದ್ರದ ತೀರದ ಜನರಿಗೆ ಎಚ್ಚರಿಕೆಯನ್ನು ಈಗಾಗಲೇ ಕೊಡಲಾಗಿದೆ. ಮಂಗಳೂರು ನಗರ, ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಸುಳ್ಯ, ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು, ಮಂಗಳೂರಿನ ದೇರೆಬೈಲ್, ಮಾಲೆಮಾರ್ ಜನವಸತಿ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಶಾಲೆಗೆ ಬರೋಕ್ಕಾಗದಂತಹ ಕಡೆ ರಜೆ ಕೂಡ ಈಗಾಗಲೇ ಅಲ್ಲಿನ ಡಿಸಿ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಇಡೀ ದಿನ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ. ಸಮುದ್ರ ಮತ್ತು ನದಿ ಪಾತ್ರದ ಜನತೆಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಾಧ್ಯ ಆದವರು ಬೇರೆ ಕಡೆ ಸ್ಥಳಾಂತರ ಆಗಿ ಅಂತ ಕೂಡ ಹೇಳಿದ್ದಾರೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಇಡೀ ದಿನ ನಿರಂತರವಾಗಿ ಮಳೆ ಬಹಳ ಜೋರಾಗಿ ಬರುತ್ತೆ ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಮಂಗಳೂರಿನ ದೇರೆಬೈಲ್, ಮಾಲೆಮಾರ್ ಮತ್ತು ಉಳಿದಂತಹ ಜನವಸತಿ ಪ್ರದೇಶಗಳಲ್ಲಿ ಮನೆಯೊಳಗೆ ನೀರು ನುಗ್ಗಿದೆ. ಪ್ರಮುಖವಾಗಿ ಮಂಗಳೂರು ಟೌನ್ ಏನಿದೆ ಮತ್ತು ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನದಿ ಮತ್ತು ಸಮುದ್ರ ಪಾತ್ರದ ಜನತೆಗೆ ಜಿಲ್ಲಾಡಳಿತದ ಎಚ್ಚರಿಕೆ ಕೂಡ ಬಂದಿದ್ದು ಬಹಳ ಜೋಪಾನ, ಸಾಧ್ಯ ಆದರೆ ಬೇರೆ ಕಡೆ ಸ್ಥಳಾಂತರ ಆಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಬೀಚ್ಗಳಲ್ಲಿ ಯಾರಿಗೂ ಕೂಡ ಅಲೋ ಮಾಡ್ತಾ ಇಲ್ಲ. ಸಾಮಾನ್ಯ ಈಗ ಮಂಗಳೂರು ಕಡೆ ಎಲ್ಲ ನೋಡೋದಾದ್ರೆ, ಮಂಗಳೂರು, ಕಾರವಾರ ಈ ಕಡೆ ಭಾಗದಲ್ಲಿ ಯಾಕಂತ ಹೇಳಿದ್ರೆ ಅಬ್ಬರ ಜಾಸ್ತಿ ಇರುತ್ತೆ, ಅಲೆ ಜೋರಾಗಿರುತ್ತೆ ಅಂತ. ಮಗದೊಂದು ಕಡೆ ಅಲ್ಲಿನ ಜನವಸತಿ ಪ್ರದೇಶಗಳಿಗೆ ಪಾಪ ಮನೆಯೊಳಗೆ ಬಂದಂತಹ ನೀರನ್ನ ಹೊರಗಾಕೋದೇ ದೊಡ್ಡ ಸವಾಲಾಗ್ತಾ ಇದೆ. ಬಹಳ ಜೋರು ಮಳೆ, ನಿರಂತರ ಮಳೆ ಮತ್ತು ಜೋರು ಮಳೆ ಬರ್ತಾ ಇರೋದ್ರ ಪರಿಣಾಮ ಅದು ಚಿಕ್ಕ ಮನೆ ಆಗಿರಲಿ, ದೊಡ್ಡ ಮನೆ ಆಗಿರಲಿ, ಕಷ್ಟ ಅಂದರೆ ಬಂದು ನೀರು ತುಂಬಿಕೊಳ್ತಾ ಇರುವಂಥದ್ದು ಕಾಮನ್ ಆಗಿದೆ. ಸದ್ಯ ಮಂಗಳೂರು ನೋಡ್ತಾ ಇದ್ದೀರಿ, ನಮ್ಮ ಬೆಂಗಳೂರಿನಲ್ಲಿ ಹೆಂಗೆ ಟೌನಲ್ಲಿ ಮಳೆ ಬಂದ ತಕ್ಷಣ ನೀರು ತುಂಬಿಕೊಳ್ಳುತ್ತೋ ಅದೇ ರೀತಿಯಾಗಿ ಅಲ್ಲೂ ಕೂಡ ಪರಿಸ್ಥಿತಿ ಇದೆ. ಹಾಗಾಗಿ ಸುತ್ತಮುತ್ತ ಎಲ್ಲಿ ಬರೋಕೆ ಆಗಲ್ಲ ಅಂತಹ ಕಡೆ ಮಕ್ಕಳಿಗೆ ಸ್ಕೂಲ್ಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಇದು ಸದ್ಯ ಮಂಗಳೂರಿನಲ್ಲಿ ಮಳೆಯ ಅಪ್ಡೇಟ್ ಅಂತ ನೋಡೋದಾದ್ರೆ ಹೆವಿ ರೈನ್ ಆಗ್ತಾ ಇದೆ ಈ ಕಡೆ ಭಾಗದಲ್ಲಿ. ಮಂಗಳೂರು ನಗರ, ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಇನ್ನು ಮಂಗಳೂರಿನ ದೇರೆಬೈಲ್ ಆಗಿರ್ಬೋದು, ಮಾಲೆಮಾರ್ ಇಂತಹ ಕಡೆಗಳಲ್ಲಿ ಮನೆಯೊಳಗೂ ನೀರು ನುಗ್ಗಿದ್ದು ನಿರಂತರ ಜೋರು ಮಳೆ ಆಗ್ತಲೇ ಇದೆ. ವಾಹನ ಸವಾರರು ಕಷ್ಟಪಡ್ತಿದ್ದಾರೆ. ಏನಿಲ್ಲ, ಬೆಂಗಳೂರಲ್ಲಿ ನಾವು ಹೇಗೆ ನೋಡಿದ್ವಿ ಅದೇ ರೀತಿಯಾಗಿ ಅಲ್ಲೂ ಕೂಡ ಬಹಳ ಕಷ್ಟ ಇರುತ್ತೆ. ಆಮೇಲೆ ಸಮುದ್ರದ ತೀರದ ಜನರಿಗೆ ಅಥವಾ ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳಿರ್ತಾರೆ. ಇಂಥ ಟೈಮಲ್ಲಿ ಪ್ರವಾಸಿಗರಿಗೆ ಅವಕಾಶ ಇರಲ್ಲ, ಆದರೂ ಕಣ್ತಪ್ಪಿಸಿ ಒಬ್ರು ಇಬ್ರು ಅಲ್ಲಿ ಹೋಗ್ತಾ ಇರ್ತಾರೆ. ನೋಡ್ತಾ ಇದ್ದೀರಿ ಮನೆಯೊಳಗಿನ ಪರಿಸ್ಥಿತಿ ಹೇಗಿದೆ ಅಂತ. ಭಾರಿ ಕಷ್ಟ ಹೀಗಿದ್ದಾಗ ಮನೆಯೊಳಗೆ ವಾಸ ಮಾಡೋದು. ಬಂದಿರೋ ನೀರನ್ನು ಹೊರಗೆ ಹಾಕೋಣ ಅಂದರೆ ಒಂದು ಕಡೆ ಹೊರಗೆ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ನೀರು ತುಂಬಿಕೊಳ್ತಾ ಹೋಗುತ್ತೆ. ಇದು ಬಹಳ ಕಷ್ಟ. ಇದು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದು, ಮಗದೊಂದು ಕಡೆ ಮನೆಯೊಳಗೆ ನೀರು ನೋಡಿ, ಅಲ್ಲಿನ ಫರ್ನಿಚರ್ಗಳು ಎಲ್ಲವೂ ಕೂಡ ಅಂದರೆ ಅಲ್ಲಿ ಮಂಚ ಇದ್ದಿದ್ದಾಗಿರ್ಬೋದು ಎಲ್ಲವೂ ಮುಳುಗೋಗಿದೆ. ಉಳಿದಂತಹ ವಸ್ತುಗಳನ್ನು ತೆಗಿಯೋಕೆ ನೋಡಿದರೆ ಎಷ್ಟು ಸಾಧ್ಯನೋ ಅದನ್ನು ಹೊರಗಿಡಕ್ಕೆ, ಬಟ್ ಎಲ್ಲಿಗೆ ಅಂತ ಇಡ್ತಾರೆ? ಮನೆಯೊಳಗೆ ನೆಮ್ಮದಿ ಇಲ್ಲ, ಜಾಗ ಇಲ್ಲ, ಒಂದು ನೆಟ್ಟಿಗೆ ಸೂರು ಆಗ್ತಿಲ್ಲ ಅಂದರೆ. ಯಾಕಂತ ಹೇಳಿದ್ರೆ ಅವರಿಗೂ ಮನೆಯೊಳಗೆ ಇರೋಕ್ಕಾಗ್ತಿಲ್ಲ ಮತ್ತು ಮನೆಯೊಳಗಿರುವಂತಹ ವಸ್ತುವನ್ನು ಕೂಡ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಹಲವಾರು ಕಡೆ, ಮಂಗಳೂರಿನ ಹಲವಾರು ಪ್ರದೇಶಗಳಲ್ಲಿದೆ. ಇದೊಂಥರ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಮಳೆ ಇನ್ನೂ ಜೋರಾಗುತ್ತೆ ಅಂತ ರೆಡ್ ಅಲರ್ಟ್ ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದ್ದು, ಮನೆಯೊಳಗೆಲ್ಲ ಬರೀ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮುಂಜಾನೆಯಿಂದ ಭಾರೀ ಮಳೆ ಆಗಿದೆ. ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಭಾರೀ ಮಳೆ ಆಗಿದೆ. ಬೆಳಿಗ್ಗಿನಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಆ ಬಳಿಕ ಬಹಳಷ್ಟು ಹೆಚ್ಚಿನ ಮಳೆ ಈ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಇವತ್ತಿನಿಂದ 2 ದಿನಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಮಳೆ ಆರಂಭ ಆಗಿದೆ. ನಾವು ಗಮನಿಸ್ಬೋದು ಮಂಗಳೂರಿನ ದೇರೆಬೈಲಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ಇವತ್ತು ನೀರು ನುಗ್ಗಿರುವಂಥದ್ದು, ಚರಂಡಿ ನೀರು ರಸ್ತೆ ಮೇಲೆ ಬಂದಿರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿರುವಂಥ ಒಂದು ಸ್ಕೂಲ್ ಬಸ್ ಏನಿದೆ ಅದು ಬೆಳಿಗ್ಗೆ ಬರುವಂಥ ಸಂದರ್ಭದಲ್ಲಿ ನೀರು ನುಗ್ಗಿತ್ತು. ಆ ಒಂದು ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಈ ವಾಹನ ತೊಂದರೆಗೀಡಾಗಿರುವಂಥದ್ದು. ಅದರ ಜೊತೆಗೆ ಇಡೀ ಇಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ಹೆಚ್ಚಿನ ನೀರು ನುಗ್ಗಿರುವಂಥದ್ದು. ಇದೊಂದು ಜನವಸತಿ ಪ್ರದೇಶ. ಈ ಜನವಸತಿ ಪ್ರದೇಶದಲ್ಲೇ ಹೆಚ್ಚಿನ ನೀರು ನುಗ್ಗಿರುವಂಥದ್ದು. ಪ್ರತಿ ವರ್ಷವೂ ಇಲ್ಲಿ ಈ ಒಂದು ಭಾಗದಲ್ಲಿ ನೀರು ನುಗ್ಗುವಂಥ ಪ್ರತಿ ವರ್ಷವೂ ನಡೀತಾ ಇರುವಂಥದ್ದು. ಕಳೆದ ಬಾರಿಯೂ ಇದೇ ಪ್ರದೇಶದಲ್ಲಿ ಇಲ್ಲಿನ ಕೊಟ್ಟಾರ ಚೌಕಿ ಜೊತೆಗೆ ಈ ಭಾಗದಲ್ಲೆಲ್ಲ ನೀರು ನುಗ್ಗಿರುವಂಥದ್ದು. ಈ ಬಾರಿಯೂ ಇದೇ ರೀತಿಯಾದಂಥ ನೀರು ನುಗ್ಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಬೆಳಿಗ್ಗಿನಿಂದಲೂ ಬಂದಿರುವಂಥ ಭಾರೀ ಮಳೆಗೆ ಒಂದು ಹಂತದಲ್ಲಿ ಮನೆ ಒಳಗೆಲ್ಲ ನೀರು ನುಗ್ಗಿರುವಂಥದ್ದು. ಆದರೆ ಮಹಾನಗರ ಪಾಲಿಕೆ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಇಲ್ಲ. ಈ ರೀತಿಯಾದಂಥ ರಸ್ತೆ ಮೇಲೇ ನೀರು ಹರಿತಿರುವಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ
ಇಲ್ಲಿರುವಂಥ ಜನವಸತಿ ಪ್ರದೇಶಕ್ಕೂ ನೀರು ನುಗ್ಗಿರುವಂಥದ್ದು, ಮನೆಯೊಳಗೂ ನೀರು ನುಗ್ಗಿರುವಂಥದ್ದು. ಜನರು ಭಾಳಷ್ಟು ಪ್ರತಿ ಮಳೆಯ ಆರಂಭದಲ್ಲಿ ಇದೇ ರೀತಿಯಾದಂಥ ಸಂಕಷ್ಟವನ್ನು ಎದುರಿಸ್ತಾರೆ. ಪ್ರತಿ ಮಳೆಯ ಆರಂಭದಲ್ಲಿ ಚರಂಡಿಗಳಲ್ಲಿ ಹೂಳು ತುಂಬಿರುವಂಥ ಕಾರಣಕ್ಕಾಗಿ ಚರಂಡಿಯಲ್ಲಿ ನೀರು ಹೋಗ್ತಾ ಇರೋದಿಲ್ಲ. ಈ ಕಾರಣಕ್ಕಾಗಿ ಚರಂಡಿಯ ನೀರು ರಸ್ತೆ ಮೇಲೆ ಬರುವಂಥದ್ದು. ಇಲ್ಲಿ ಗಮನಿಸ್ಬೋದು, ಇದು ದೇರೆಬೈಲಿನಿಂದ ಕೊಟ್ಟಾರಕ್ಕೆ ಹೋಗುವಂಥ ಪ್ರಮುಖ ರಸ್ತೆ. ಈ ರಸ್ತೆಯಲ್ಲೇ ಇಷ್ಟು ನೀರು ರಸ್ತೆ ಮೇಲೆ ನುಗ್ಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರತಿ ವರ್ಷವೂ ಈ ಸಮಸ್ಯೆ ಈ ಭಾಗದಲ್ಲಿ ಇದ್ದರೂ ಇಲ್ಲಿನ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಪಾಲಿಕೆ ಆಗಲಿ ಯಾವುದೇ ರೀತಿಯಾದಂಥ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆರೋಪ. ನಾವು ಗಮನಿಸ್ಬೋದು, ಇಲ್ಲಿರುವಂಥ ಮನೆಗೆ ನೀರು ನುಗ್ಗಿರುವಂಥದ್ದು, ಇಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂಥ ಕಾರುಗಳೆಲ್ಲ ಕಾರ್ನ ಭಾಗದಲ್ಲೂ ನೀರು ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಪ್ರತಿ ಬಾರಿಯೂ ಇದೇ ರೀತಿಯಾದಂಥ ಮಳೆಗೆ ನೀರು ನುಗ್ಗುವಂಥದ್ದು. ಇಲ್ಲಿ ಇರುವಂಥ ಮನೆಗಳೇನಿದೆ ಮನೆಯ ಭಾಗಕ್ಕೂ ನೀರು ನುಗ್ಗಿರುವಂಥದ್ದು. ಸರ್, ಇವತ್ತು ಇಲ್ಲಿ ಪ್ರತಿ ವರ್ಷ ಇದೇ ರೀತಿಯಾಗಿ ಸಮಸ್ಯೆ ಆಗುತ್ತಾ? ನೋಡಿ ಸರ್, ಇಲ್ಲಿ ಏನಾಗಿದೆ ಅಂದರೆ ಮೇನ್ ಟನಲ್ನಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ಹಾಕಿದ್ದಾರೆ. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾರೂ ಇದಕ್ಕೆ ಸ್ಪಂದನೆ ಮಾಡುವುದಿಲ್ಲ. ಎಲ್ಲ ಮನೆಗಳಿಗೆ ನೀರು ಹೋಗ್ತದೆ 2-3 ವರ್ಷದಿಂದ. ಮೇಲಿಂದ ಬರುವ ನೀರು ಈ ಬ್ರಿಡ್ಜಿಗೆ ಅಡ್ಡ ತಡೆಗೋಡೆಯಾಗಿ ರಿವರ್ಸ್ ಹೊಡೆದು ಎಲ್ಲ ಇದು ಮನೆಗಳಿಗೆ ನೀರು ಹೋಗ್ತದೆ. ಯಾರು ಕೇಳೋರು ಗೊತ್ತಿಲ್ಲ. ಈಗ ಒಂದೇ ಮಳೆಗೆ ಎಲ್ಲ ನೀರು ಎಲ್ಲ ಮನೆಗಳಿಗೆ ನುಗ್ಗಿ ಎಲ್ಲರಿಗೂ ತುಂಬ ನಷ್ಟ ಆಗಿದೆ, ಅನಾಹುತವಾಗಿದೆ. ಇದನ್ನು ಕೇಳುವವರು ಯಾರಿಲ್ಲ. ನಾವು ಹೇಳಿದ್ದೇವೆ, ಹೂಳೆತ್ತುವುದಿಲ್ಲ, ಸೈಡ್ ಜರಿದು ಹೋದರೆ ಅದನ್ನು ಸರಿ ಮಾಡುವುದಿಲ್ಲ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದನ್ನು ಮಾಡುವುದು ನಮಗೆ ಕಾಣುವುದಿಲ್ಲ. ದಯಮಾಡಿ ನೀವು ಇದನ್ನೆಲ್ಲ ನೋಡಿ ಈ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ತೆಗೆದು ನೀರು ಸರಾಗವಾಗಿ ಹೋಗಲಿಕ್ಕೆ ನೀವು ಒಳ್ಳೆ ಇದನ್ನು ಮಾಡಿ ಕೊಡಬೇಕಂತ ನಿಮ್ಮಲ್ಲಿ ವಿನಂತಿ. ಇದು ಇಲ್ಲಿನ ಸ್ಥಳೀಯರ ಮಾತು. ಸಾಕಷ್ಟು ವರ್ಷಗಳಿಂದಲೇ ಇದೇ ರೀತಿಯಾದಂಥ ಸಮಸ್ಯೆ ಇದೆ ಅನ್ನುವಂಥದ್ದು. ಇದನ್ನು ನಾವು ಗಮನಿಸ್ಬೋದು. ಇದು ಜನವಸತಿ ಪ್ರದೇಶ. ಇಲ್ಲಿರುವಂಥ ಮನೆಯ ಕೆಲವೊಂದು ಭಾಗಗಳಿಗೂ ನೀರು ನುಗ್ಗಿರುವಂಥದ್ದು. ಇದು ನಾವು ಗಮನಿಸ್ತಾ ಇರುವಂಥದ್ದು ಇದು ಪ್ರಮುಖ ರಸ್ತೆ. ಈ ಒಂದು ಬಡಾವಣೆಗೆ ಬರುವಂಥ ಪ್ರಮುಖ ರಸ್ತೆ. ಇಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನುಗ್ಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಆದರೆ ಜನಪ್ರತಿನಿಧಿಗಳಿಗೆ ಅಥವಾ ಪಾಲಿಕೆ ಅಧಿಕಾರಿಗಳಿಗೆ ಹೇಳಿದರೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಆಗ್ತಾ ಇಲ್ಲ ಅನ್ನುವಂಥದ್ದು. ಇದು ಮೊದಲ ಮಳೆಗೆ ಈ ರೀತಿಯಾದಂಥ ಖಂಡಿತವಾದಂಥ ದೃಶ್ಯ ಸಿಗುತ್ತೆ. ಇವತ್ತು ನಾವು ಗಮನಿಸ್ಬೋದು, ಈ ಮನೆಯನ್ನು ನೋಡಿ, ಈ ಮನೆಯ ಒಳಗೆ ನೀರು ನುಗ್ಗಲಿಕ್ಕೆ ಆರಂಭ ಆಗಿದೆ. ಈಗ ಬೆಳಿಗ್ಗೆಯಿಂದ ಆರಂಭ ಆದಂಥ ಮಳೆಗೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥದ್ದು. ಒಂದು ವೇಳೆ ಇದು ಇನ್ನಷ್ಟು ಹೆಚ್ಚಾದರೆ ಭಾಳಷ್ಟು ಮನೆ ಒಳಗೆ ನೀರು ಹೋಗುವಂಥ ಸಾಧ್ಯತೆ ಇದೆ. ಇವತ್ತು ಪೂರ್ತಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲೂ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಜೋರ್ ಬರ್ತಾ ಇದೆ ಮಂಗಳೂರು ಭಾಗದಲ್ಲಿ. ಅಲ್ಲ, ಈಗ ಬೆಂಗಳೂರಲ್ಲೆಲ್ಲ ಮನೆಯೊಳಗೆ ನೀರು ತುಂಬುತ್ತೆ ಅಂದ್ರೆ ನಮಗೆ ನೀರು ಹೋಗಕ್ಕೆ ಜಾಗ ಇಲ್ಲ ಅಂತಾರೆ. ಬಟ್ ಅಲ್ಲೇನ್ ಸಮಸ್ಯೆ ಆಗ್ತಾ ಇದೆ ಮನೆಯೊಳಗೆ ನೀರು ಹೋಗಕ್ಕೆ? ವಿದ್ಯಾ, ಇಲ್ಲೂ ಬೆಳಿಗ್ಗೆಯಿಂದ ಇವತ್ತು ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿದೆ. ಕಳೆದ ಜೂನಲ್ಲಿ ಆರಂಭ ಆಗಬೇಕಿದ್ದಂಥ ಮಳೆ ಈಗ ಕೊನೆಯ ಜೂನ್ನಲ್ಲಿ ಆರಂಭ ಆಗಿರುವಂಥದ್ದು. ಇವತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗಿದೆ. ನಾವು ಗಮನಿಸ್ಬೋದು, ಇಲ್ಲಿ ಯಾಕೆ ಮಳೆಯ ನೀರು ನಿಂತಿರುವಂಥದ್ದು ಅನ್ನುವಂಥದ್ದು. ಮಂಗಳೂರಿನ ನಗರದಲ್ಲಿರುವಂಥ ಇದೊಂದು ಪ್ರದೇಶ, ಮಾಲೆಮಾರ ಅನ್ನುವಂಥ ಪ್ರದೇಶ. ಈ ಪ್ರದೇಶದಲ್ಲಿರುವಂಥ ರಾಜಕಾಲುವೆ ಏನಿತ್ತೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿಲ್ಲ, ಜೊತೆಗೆ ಅಲ್ಲಿನ ಹೂಳು ತೆಗೆಯುವ ಕೆಲಸ ಆಗಿಲ್ಲ. ಹಾಗಾಗಿ ನದಿಗೆ ನೀರು ಸೇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಈ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿರುವಂಥದ್ದು. ಈ ಭಾಗದಲ್ಲಿ ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಕೇವಲ ರಸ್ತೆಯಲ್ಲಿ ಮಾತ್ರ ನೀರಲ್ಲ, ಪ್ರತಿ ಮನೆ ಒಳಗೂ ನೀರು ನುಗ್ಗಿದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿರುವಂಥ ಸುಮಾರು ಒಂದು 20ಕ್ಕೂ ಅಧಿಕ ಮನೆಗಳಿಗೆ ಇದೇ ರೀತಿಯಾಗಿ ನೀರು ನುಗ್ಗಿದೆ. ಎಲ್ಲರೂ ಮನೆಯಿಂದ ನೀರನ್ನು ಹೊರಗಾಕುವ ಕೆಲಸ ಮಾಡ್ತಾರೆ, ಆದರೆ ಮತ್ತೆ ನೀರು ನುಗ್ಗಿ ಒಳಗೆ ಬರ್ತಾ ಇರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ದೃಶ್ಯದಲ್ಲಿ ಮನೆ ಯಜಮಾನರು ಇವತ್ತು ನೀರನ್ನು ಹೊರಗಾಕುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಇದೇ ಕೆಲಸ ಇರುವಂಥದ್ದು. ಅಂದರೆ ಅವರ ಎಲ್ಲರ ಮನೆ ಒಳಗೂ ನೀರು ನುಗ್ಗಿರುವಂಥದ್ದು ನಾವು ಒಳಗಿನ ಭಾಗದಲ್ಲೂ ಗಮನಿಸ್ಬೋದು ವಿದ್ಯಾ. ಸಂಪೂರ್ಣವಾಗಿ ನೀರು ಒಳಗೆ ನುಗ್ಗಿರುವಂಥದ್ದು. ಕೇವಲ
ಆ ಮನೆಯ ಆವರಣದಲ್ಲಿ ಅಂಗಳದಲ್ಲಿ ಮಾತ್ರ ಅಲ್ಲ, ಮನೆಯ ಒಳಗಿನ ಭಾಗದಲ್ಲೂ ಇದೇ ರೀತಿಯಾದಂಥ ನೀರು ನುಗ್ಗಿರುವಂಥದ್ದು. ಅಲ್ಲಿ ಇರುವಂಥ ಬೆಡ್ ಆಗಿರ್ಬೋದು ಅಥವಾ ಅವರ ಅಡುಗೆ ಕೋಣೆ ಆಗಿರ್ಬೋದು, ಎಲ್ಲ ಕೋಣೆಯ ಒಳಗೂ ಇದೇ ರೀತಿಯಾಗಿ ನೀರು ನುಗ್ಗಿದೆ. ನೀರು ನುಗ್ಗುವಂಥ ಆರಂಭದಲ್ಲೇ ಮನೆಯವರು ಎಲ್ಲ ಸಾಮಗ್ರಿಗಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಹೆಚ್ಚಿನ ಜನರು ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ. ಪ್ರತಿ ಮಳೆಗೂ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಸರ್, ನಿಮ್ಮ ಮನೆಗೆ ಯಾವಾಗ ನೀರು ನುಗ್ಗಿತ್ತು, ಯಾವ ರೀತಿಯಾದಂಥ ಸಮಸ್ಯೆ ಆಗುತ್ತೆ? ಪ್ರತಿ ವರ್ಷ ಇದೇ ರೀತಿ ಇರುತ್ತೆ ಸರ್? ಪ್ರತಿ ವರ್ಷ ಇದೇ ಪುರಾಣ. ಬಟ್ 2 ಗಂಟೆ ರಾತ್ರಿಗೆ ಮಳೆ ಸ್ಟಾರ್ಟ್ ಆಗಿದೆ. ಬೆಳಗಿನ ಜಾವ ನಾನ್ ಸ್ಟಾಪು ಮಳೆ. ಬೆಳಿಗ್ಗೆ ಆಗೋ ಜಾಸ್ತಿ ಆಯಿತು. ಆಮೇಲೆ ರಾಜ್ಯ ಕಾಲುವೆಯಿಂದ ನೀರು ಉಕ್ಕಿ ಹರಿದ ಮೇಲೆ ಇಡೀ ಪ್ರದೇಶ, ನಮ್ಮ ಮನೆ ಒಳಗಡೆ ನೀರು ಬಂದಿದೆ. ಸರ್, ಪ್ರತಿ ವರ್ಷ ಇದು ಸಮಸ್ಯೆ ಆಗೋದಿದ್ರೆ ಯಾಕೆ ಯಾರು ಗಮನಕ್ಕೆ ಹರಿಸಿಲ್ವಾ? ಯಾರು ಬಂದಿಲ್ವಾ? ಅಧಿಕಾರಿಗಳೇನು ಗಮನ ಹರಿಸ್ತಾ ಇಲ್ವಾ? ನಮ್ಮ ತೊಂದರೆನ, ಅನಾನುಕೂಲನ ಅವ್ರಿಗೆ ಹೇಳ್ತೀವಿ, ಆಯಿತು ಮಾಡೋಣ ಅಂತ ಬರ್ತಾರೆ. ಜನಪ್ರತಿನಿಧಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಯಾಕೆಂದರೆ ಬರೋದು ಬೇಸಿಗೆ ಟೈಮಲ್ಲಿ ಬಂದರೆ ಅವರಿಗೆ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಈಗ ಬಂದರೆ ಅವರಿಗೆ ಪ್ರಾಬ್ಲಮ್ ಎಲ್ಲ ಗೊತ್ತಾಗ್ತದೆ. ಏನು ಇದು ಪ್ರಾಬ್ಲಮ್ಮು ಏನು ಅಂತ ಓಕೆ, ಬಂದರೆ ಎಲ್ಲ ಗೊತ್ತಾಗ್ತದೆ. ಅವರಿಗೆ ಬರೋದಿಲ್ಲ. ವಿದ್ಯಾ, ಇದು ಕೇವಲ ಈ ಮನೆಯದು ಸಮಸ್ಯೆ ಅಲ್ಲ, ಪ್ರತಿ ಮನೆಯಲ್ಲೂ ಇದೇ ರೀತಿಯಾದಂಥ ಸಮಸ್ಯೆ ಎದುರಿಸ್ತಿದ್ದಾರೆ. ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಆಗ್ತಾ ಇರುವಂಥದ್ದು. ವಿದ್ಯಾ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗೆ.